7 days 1 day ಮೆನು ಸೀರೀಸ್ ನಲ್ಲಿ ಇವತ್ತು ಡೇ 6. ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ರಾಗಿ ಶಾವಿಗೆ ಅಥವಾ ಇಡಿಯಾಪಂನ ಮಾಡಿದೀವಿ. ಮಧ್ಯಾಹ್ನ ಲಂಚ್ ಗೆ 1 ಪಾಟ್ ರೈಸ್ ಆಗಿ ತಮಿಳಿನಲ್ಲಿ ವತ್ತಲ್ ಕೊಳಂಬು ಅಂತಾರೆ, ಅದರಲ್ಲಿ ರೈಸ್ ವೆರೈಟಿಯನ್ನ ಮಾಡಿ ಅಕ್ಕಿ ಸಂಡಿಗೆನ ಫ್ರೈ ಮಾಡಿದೀವಿ. ರಾತ್ರಿ ಡಿನ್ನರ್ ಗೆ ವೆಜಿಟೇಬಲ್ ಶಾವಿಗೆ ಕಿಚಡಿನ ಮಾಡಿದೀವಿ. 1 ಡೇ ಮೆನು ಅಂತ ನೋಡಿದಾಗ ತುಂಬಾನೇ ಹೆಲ್ತಿಯಾಗಿಯೂ ಇರಬೇಕು, ಅದೇ ಸಮಯ ಸುಲಭವಾಗಿ ಇರಬೇಕು ಅಂತ ಈ ಮೆನುನ ಮಾಡಿದೀವಿ. ಪ್ರತಿ ದಿನಾನು ಕೂಡ ಬೇರೆ ಬೇರೆ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇದೀವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ರಾಗಿ ಹಿಟ್ಟಿನಲ್ಲಿ ಶಾವಿಗೆನ ಮಾಡಿದೀವಿ. ತುಂಬಾನೇ ಟೇಸ್ಟ್ ಆಗಿ ಅದೇ ಸಮಯ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಗೂ ಸಕ್ಕರೆನ ಹಾಕಿದೀವಿ. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಗೂ ವೆಜಿಟೇಬಲ್ ಸ್ಟ್ಯೂ, ಕುರ್ಮಾ ಇದೆಲ್ಲವೂ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಮಧ್ಯಾಹ್ನ ಲಂಚ್ ಗೆ 1 ಪಾಟ್ ರೈಸ್ ಆಗಿ ವತ್ತಲ್ ಕೊಳಂಬು ಅಂತಾರೆ, ಆ ಸ್ಟೈಲ್ ನಲ್ಲಿ 1 ಪಾಟ್ ರೈಸ್ ಆಗಿ ಮಾಡಿದೀವಿ. ಇದ್ರ ಜೊತೆಗೆ ಹಪ್ಪಳ, ಸಂಡಿಗೆ ಇದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ರಾತ್ರಿ ಡಿನ್ನರ್ ಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಶಾವಿಗೆ ಕಿಚಡಿನ ಮಾಡಿದೀವಿ. ಬರೀ ಶಾವಿಗೆ ಕಿಚಡಿನ ಮಾಡೋ ಬದಲು ತರಕಾರಿಗಳನ್ನ ಹಾಕಿ ಮಾಡ್ಬೇಕಾದ್ರೆ ತುಂಬಾನೇ ಹೆಲ್ತಿನೂ ಕೂಡ. ತುಂಬಾನೇ ಸುಲಭವಾಗಿ ಮಾಡ್ಕೊಬೇಕು ಅಂತಾನೆ ಈ ಎಲ್ಲಾ ರೆಸಿಪಿಗಳನ್ನ ಮಾಡಿ ತೋರಿಸಿದೀವಿ. ಈ ಎಲ್ಲಾ ರೆಸಿಪಿಗಳ ಡೀಟೇಲ್ಸ್ ಸಹ ಕ್ಯಾಪ್ಷನ್ ಅಲ್ಲಿ ಕೊಟ್ಟಿದೀವಿ. ನೀವು ಸಹ ಇದನ್ನೆಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.